ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಶ್ರಾವಣ ಪುರಾಣದ ಆಷಾದಶಮಿ ವ್ರತದ ಬಗ್ಗೆ ತಿಳಿದುಕೊಳ್ಳೋಣ. ಅಧ್ಯಾಯ 18. ಹೇ ಭಗವಾನ್ ಪಾರ್ವತೀಪತೆ ಭಕ್ತಾನುಗ್ರಹಕಾರಕ ದಯಾ ಸಿಂಧೋ, ಈಗ ದಶಮಿ ತಿಥಿಯ ಮಹಾತ್ಮೆಯನ್ನು ತಿಳಿಸುವಂತಹವನಾಗು ಎಂದು ಸನತ್ ಕುಮಾರನು ಪ್ರಾರ್ಥಿಸಲು ಈಶ್ವರನು ಹೇಳುತ್ತಾನೆ, ಹೇ ಕುಮಾರ, ಶ್ರಾವಣ ಶುಕ್ಲ ಪಕ್ಷದ ದಶಮಿಯ ದಿನ ಈ ವ್ರತಗ್ರಹಣ ಮಾಡಿ ವರ್ಷದಲ್ಲಿ ಪ್ರತಿ ಮಾಸದ ಶುಕ್ಲ ಪಕ್ಷ ದಶಮಿಯ ದಿನ ಈ ವ್ರತವನ್ನು ಆಚರಿಸಬೇಕು. ಈ ಪ್ರಕಾರ 18 ತಿಂಗಳಲ್ಲಿ ಈ ಉತ್ತಮವಾದ ವ್ರತವನ್ನು ಆಚರಿಸಿ ಶ್ರಾವಣ ಶುದ್ಧ ದಶಮಿಯ ದಿನ ಉದ್ಯಾಪನೆಯನ್ನು ಮಾಡಬೇಕು. ರಾಜ್ಯದ ಆಶೆಯಿಂದ ರಾಜಪುತ್ರನು ಒಳ್ಳೆಯ ಬೆಳೆ ಬರಬೇಕೆಂದು ರೈತನು, ವಾಣಿಜ್ಯಕ್ಕಾಗಿ ವ್ಯಾಪಾರಿಯೂ, ಪುತ್ರ ಪ್ರಾಪ್ತಿಗಾಗಿ ಗರ್ಭಿಣಿ ಸ್ತ್ರೀಯು, ಧರ್ಮಾರ್ಥ ಕಾಮಗಳ ಸಿದ್ಧಿಗಾಗಿ ಎಲ್ಲ ಜನರು, ಉತ್ತಮ ವರಕ್ಕಾಗಿ ಕನ್ಯೆಯು, ಯಜ್ಞಕ್ಕಾಗಿ ಮತ್ತು ಆರೋಗ್ಯಕ್ಕಾಗಿ ಬ್ರಾಹ್ಮಣನು, ಬಹುಕಾಲ ಪ್ರವಾಸಕ್ಕೆ ಹೋದ ಗಂಡನು ಬೇಗನೆ ಬರುವುದಕ್ಕಾಗಿ ಅವನ ಹೆಂಡತಿಯು ಈ ದಶಮಿ ದಿನದ ವ್ರತವನ್ನು ಮಾಡಬೇಕು. ಇವುಗಳನ್ನು ಬಿಟ್ಟು ಬೇರೆ ಬೇಡಿಕೆಗಳಿದ್ದರೂ ಅವುಗಳ ಸಿದ್ಧಿಗಾಗಿ ಆಶಾವ್ರತವನ್ನು ಆಚರಿಸಬೇಕು. ಯಾವ ನಿಮಿತ್ತದಿಂದಲಾದರೂ ತನಗೆ ದುಃಖವಾದರೆ ಅದರ ನಿವಾರಣಾರ್ಥವಾಗಿ ಶ್ರಾವಣ ಶುದ್ಧ ದಶಮಿ ಪ್ರಾತಃ ಸ್ನಾನ ಮಾಡಿ ದೇವತಾ ಅರ್ಚನ ಮಾಡಬೇಕು. ರಾತ್ರಿ ಮನೆಯ ಅಂಗಳದಲ್ಲಿ ಗೋಧಿಯ ಹಿಟ್ಟಿನಿಂದ ದಿಗ್ದೇವತೆಗಳನ್ನು ಬರೆದು ಅವರ ಶಸ್ತ್ರವಾಹನಗಳನ್ನು ಚಿತ್ರಿಸಿ ಪುಷ್ಪ, ಪಲ್ಲವ, ಚಂದನಾದಿಗಳಿಂದ ಪೂಜಿಸಬೇಕು. ನಂತರ ತುಪ್ಪದಲ್ಲಿ ತಯಾರಿಸಿದ ಪದಾರ್ಥಗಳ ನೈವೇದ್ಯವನ್ನು ಸಮರ್ಪಿಸಬೇಕು ಮತ್ತು ದೀಪಗಳನ್ನು ಹಚ್ಚಿಡಬೇಕು. ಆ ಋತುವಿನಲ್ಲಿ ಬೆಳೆದ ಫಲಗಳನ್ನು ನಿವೇದಿಸಬೇಕು. ಇಷ್ಟೆಲ್ಲ ಮಾಡಿ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಹೇ ದಿಗ್ದೇವತೆಗಳೇ, ನೀವು ಸದಾ ನನ್ನ ಮನೋರಥಗಳನ್ನು ಈಡೇರಿಸುತ್ತಾ ಇಲ್ಲಿ ವಾಸವಾಗಿ ಇರುವಂಥವರಾಗಿ ತಮ್ಮ ಅನುಗ್ರಹದಿಂದ ಸದಾ ಮಂಗಳವಾಗಲಿ. ಈ ರೀತಿ ಪ್ರಾರ್ಥನಾ ಪೂರ್ವಕ ಭಕ್ತಿಯಿಂದ ಪೂಜಿಸಿ ನಂತರ ಆಚಾರ್ಯರಿಗೆ ದಕ್ಷಿಣೆಯನ್ನು ಕೊಡಬೇಕು. ಇದೇ ಕ್ರಮದಲ್ಲಿ 1 ವರ್ಷ ಪ್ರತಿ ತಿಂಗಳೂ ಪೂಜಿಸಿ ನಂತರ ಉದ್ಯಾಪನೆಯನ್ನು ಮಾಡಬೇಕು. ಉದ್ಯಾಪನೆಗಾಗಿ ಬಂಗಾರದಿಂದಾಗಲಿ, ಬೆಳ್ಳಿಯಿಂದಾಗಲಿ ಅಥವಾ ಹಿಟ್ಟಿನಿಂದಾಗಲಿ ದಿಗ್ದೇವತೆಗಳನ್ನು ನಿರ್ಮಿಸಿ ತನ್ನ ಬಂಧು ಬಾಂಧವರಿಂದ ಕೂಡಿಕೊಂಡು ಪ್ರಾತಃ ಮಂಗಲ ಸ್ನಾನ ಮಾಡಿ ಭಕ್ತಿಯುಕ್ತನಾಗಿ ದಶ ದಿಗ್ದೇವತೆಗಳನ್ನು ಪೂಜಿಸಬೇಕು. ಮೊದಲು ಈ ದೇವತೆಗಳನ್ನು ಪೂರ್ವಾನುಕ್ರಮವಾಗಿ ಮನೆಯ ಅಂಗಳದಲ್ಲಿ ಸ್ಥಾಪಿಸಬೇಕು. ದೇವತಾ ಸ್ಥಾಪನಾ ಮಂತ್ರಗಳು ಈ ರೀತಿಯಾಗಿವೆ. ಹೇ ಐಂದ್ರಿ ದಿಗ್ದೇವತೆಯೇ, ನಿನಗೆ ನಮಸ್ಕಾರವು. ಈ ಭುವನದ ಸ್ವಾಮಿಯಾದ ಸುರಾಸುರರಿಂದ ವಂದ್ಯನಾದ ಇಂದ್ರನು ನಿನ್ನಲ್ಲಿ ಸನ್ನಿಹಿತನಾಗಿದ್ದಾನೆ. 2ನೇಯದು, ಅಗ್ನಿಯಿಂದ ಪರಿಗ್ರಹಿಸಲ್ಪಟ್ಟಿರುವುದರಿಂದ ಹೇ ದೇವಿ, ನೀನು ಆಗ್ನೇಯಿ ಎಂದು ಪ್ರಸಿದ್ಧಳಾಗಿರುವಿ. ತೇಜೋರೂಪಳೂ ಪರಾಶಕ್ತಿಯೂ ಆಗಿರುವ ನೀನು ನಮ್ಮ ಅಭೀಷ್ಟವನ್ನು ಕೊಡುವಂತವಳಾಗು. 3ನೇಯದು, ಹೇ ಯಾಮ್ಯೆ, ನಿನ್ನನ್ನು ಆಶ್ರಯಿಸಿ ಧರ್ಮರಾಜನು ಜನರನ್ನು ನಿಯಮಿಸುತ್ತಿದ್ದಾನೆ. ಆದ್ದರಿಂದ ನಿನಗೆ ಸಂಯಮಿನಿ ಎಂದು ಹೆಸರಿದೆ. ನೀನು ನನ್ನ ಸತ್ಕಾಮನೆಗಳನ್ನು ಪೂರ್ತಿಗೊಳಿಸು. 4ನೇಯದು, ಕೈಯಲ್ಲಿ ಖಡ್ಗವನ್ನು ಧರಿಸಿ ಅತಿ ವಿಕ್ರಾಂತಳಾದ ನೀನು ನಿರ್ಕುತಿ ಸ್ಥಾನದಲ್ಲಿರುವಿ. ಆದ್ದರಿಂದ ನೀನು ನಿರ್ಕುತಿ ಎಂದು ಕರೆಸಿಕೊಳ್ಳಲ್ಪಡುವಿ. ಹೇ ದೇವಿ, ನನ್ನ ಆಶೆಯನ್ನು ಪೂರ್ಣಗೊಳಿಸು. 5ನೇಯದು, ಹೇ ವಾರುಣಿ, ಭುವನಾಧಾರನಾದ ಜಲಾದಿ ದೇವತೆಯಾದ ವರುಣನು ನಿನ್ನಲ್ಲಿ ಸನ್ನಿಹಿತನಾಗಿರುವನು. ಹೇ ದೇವಿ, ನನ್ನ ಧಾರ್ಮಿಕ ಕಾರ್ಯಗಳಿಗೆ ಪ್ರೇರಕಳಾಗಿ ಅನುಗ್ರಹಿಸು. 6ನೇಯದು, ಈ ಜಗತ್ತಿಗೆ ಆದಿಯಾದ ವಾಯುದೇವನು ನಿನ್ನಲ್ಲಿ ಅಧಿಷ್ಠಿತನಾಗಿರುವುದರಿಂದ ವಾಯವೈ ಎಂದು ಕರೆಸಿಕೊಳ್ಳಲ್ಪಡುವ ದೇವಿಯೇ, ನೀನು ನನ್ನ ಮನೆಯಲ್ಲಿ ನಿತ್ಯವೂ ಶಾಂತಿ ಸಮಾಧಾನಗಳು ನೆಲೆಸುವಂತೆ ಅನುಗ್ರಹಿಸು. 7ನೇಯದು, ಕುಬೇರನು ನಿನ್ನಲ್ಲಿ ಸನ್ನಿಹಿತನಾಗಿರುವುದರಿಂದ ಉತ್ತರ ಎಂದು ಪ್ರಖ್ಯಾತಳಾಗಿರುವ ದೇವಿಯೇ, ನೀನು ನನ್ನೆಲ್ಲ ಮನೋರಥಗಳನ್ನು ಕೂಡಲೇ ಈಡೇರಿಸಿ ನೀನು ನನ್ನಿಂದ ಇನ್ನೇನೂ ಕೇಳಲ್ಪಡದಂತೆ ಆಗು. 8ನೇಯದು, ಹೇ ಐಶಾನಿ, ಜಗದೀಶನಾದ ಶಂಭುವಿನೊಂದಿಗೆ ನೀನು ಶೋಭಿಸುತ್ತಿರುವಿ. ನನ್ನ ವಾಂಛಿತಗಳನ್ನೆಲ್ಲ ಪೂರೈಸು. ನಿನಗೆ ನಮೋ ನಮಃ. ಹೇ ದೇವಿ, ನೀನು ಸರ್ವಲೋಕಗಳ ಮೇಲ್ಭಾಗದಲ್ಲಿ ಇರುವವಳು. ನೀನು ಸದಾ ಮಂಗಲವನ್ನುಂಟು ಮಾಡುವಿ. ಸನಕಾದಿಗಳಿಂದ ಸುತ್ತುವರಿಯಲ್ಪಟ್ಟು ಸ್ತುತಿಸಲ್ಪಡುತ್ತಿರುವಿ.
ಇಂಥ ನೀನು ನನ್ನನ್ನು ಸದಾ ರಕ್ಷಿಸು. ಎಲ್ಲ ನಕ್ಷತ್ರಗಳು, ತಾರಾಗಣಗಳು, ನಕ್ಷತ್ರ ಮಾತೆಯರು, ಭೂತ ಪ್ರೇತ ವಿನಾಯಕರು ಇವರೆಲ್ಲರನ್ನೂ ಭಕ್ತಿಯಿಂದ ಪೂಜಿಸುತ್ತೇನೆ. ಇವರೆಲ್ಲರೂ ಸದಾ ನನ್ನ ಇಷ್ಟಸಿದ್ಧಿಯನ್ನು ಕೊಡಲಿ. 10ನೆಯದು, ಹೇ ದೇವಿ, ನೀನು ಅಧೋಭಾಗದಲ್ಲಿದ್ದು ಸದಾ ಭುಜಂಗ ನಕುಲರಿಂದ ಸೇವಿತಳಾಗಿರುವಿ. ನಾಗಾಂಗನಿಯರಿಂದ ಸಹಿತಳಾಗಿರುವ ನೀನು ಇಂದು ನನ್ನಲ್ಲಿ ಪ್ರಸನ್ನಳಾಗು. ಈ ಮಂತ್ರಗಳಿಂದ ದಿಗ್ದೇವತೆಗಳನ್ನು ಪೂಜಿಸಿ ಪುಷ್ಪಗಳನ್ನೇರಿಸಿ ಧೂಪಾರತಿ ದೀಪಾರತಿಗಳನ್ನು ಮಾಡಿ ನಂತರ ವಿವಿಧ ಅಲಂಕಾರಗಳನ್ನು ವಸ್ತ್ರಗಳನ್ನು ದೇವತೆಗಳಿಗೆ ಸಮರ್ಪಿಸಿ ನೈವೇದ್ಯಕ್ಕಾಗಿ ಫಲಗಳನ್ನು ನಿವೇದಿಸಬೇಕು. ನಂತರ ವಾದ್ಯಾದಿಗಳನ್ನು ಮೊಳಗಿಸುತ್ತಾ ಗೀತಗಳನ್ನು ಹಾಡುತ್ತಾ ಸ್ತೋತ್ರಗಳನ್ನು ಪಠಿಸುತ್ತಾ ನರ್ತನ ಮಾಡುತ್ತಾ ಸ್ತ್ರೀಯರು ನರ್ತನ ಮಾಡುತ್ತಿರಲು ಜಾಗರಣೆ ಮಾಡಿ ಅಂದಿನ ರಾತ್ರಿಯನ್ನು ಕಳೆಯಬೇಕು. ಪರಸ್ಪರ ಅರಿಶಿನ ಕುಂಕುಮಗಳನ್ನು ಕೊಟ್ಟು ತಾಂಬೂಲಗಳನ್ನು ಕೊಟ್ಟು ಪರಸ್ಪರ ಗೌರವದಿಂದ ಕುಶಲ ಸಂಭಾಷಣೆಗಳನ್ನು ಮಾಡುತ್ತಾ ಸಂತೋಷದಿಂದ ಆ ರಾತ್ರಿಯನ್ನು ಕಳೆದ ಮೇಲೆ ಮರುದಿನ ಪ್ರಾತಃ ಕಾಲ ದಿಗ್ದೇವತೆಗಳ ಪ್ರತಿಮೆಯನ್ನು ಪೂಜಿಸಿ ಆಚಾರ್ಯ ಸ್ಥಾನದಲ್ಲಿದ್ದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಈ ವಿಧಾನದಿಂದ ವ್ರತವನ್ನು ಆಚರಿಸಿ ಜ್ಞಾತ ದೋಷಗಳನ್ನು ಕ್ಷಮಿಸುವಂತೆ ಪ್ರಾರ್ಥಿಸಿ ನಮಸ್ಕರಿಸಿ ಬ್ರಾಹ್ಮಣನಿಗೆ ಪ್ರತಿಮಾ ದಾನ ಮಾಡಬೇಕು. ನಂತರ ತನ್ನ ಮಿತ್ರರಿಂದ ಹಾಗೂ ಬಂಧು ಬಾಂಧವರಿಂದ ಕೂಡಿಕೊಂಡು ಭೋಜನ ಮಾಡಬೇಕು. ಈ ರೀತಿ ಯಾವನು ಶ್ರದ್ಧಾಭಕ್ತಿಗಳಿಂದ ದಶಮಿ ವ್ರತವನ್ನು ಆಚರಿಸುವನೋ ಅವನು ಸಕಲ ಮನೋಕಾಮನೆಗಳನ್ನು ಹೊಂದುವನು. ಸನಾತನವಾದ ಈ ವ್ರತವನ್ನು ವಿಶೇಷವಾಗಿ ಸ್ತ್ರೀಯರು ಮಾಡಬೇಕು. ಪ್ರಾಣಿ ವರ್ಗದಲ್ಲಿ ಸ್ತ್ರೀಯರು ವಿಶೇಷವಾಗಿ ಶ್ರದ್ಧಾ ಮತ್ತು ವಿವಿಧ ಕಾಮನೆಗಳಿಂದ ಯುಕ್ತವಾಗಿರುವುದರಿಂದ ಈ ವ್ರತವನ್ನು ಅವರು ವಿಶೇಷವಾಗಿ ಆಚರಿಸಬೇಕು. ಹೇ ಮುನಿಶ್ರೇಷ್ಠನಾದ ಸನತ್ಕುಮಾರನೇ, ಯಶಸ್ಸು, ಆಯಸ್ಸು ಮತ್ತು ಸರ್ವ ಕಾಮ ಫಲಗಳನ್ನು ಕೊಡುವ ಈ ವ್ರತವನ್ನು ನಿಮಗೆ ತಿಳಿಸಿದ್ದೇನೆ. 3 ಲೋಕಗಳಲ್ಲಿ ಈ ವ್ರತಕ್ಕೆ ಸಮಾನವಾದ ಬೇರೊಂದು ವ್ರತವಿಲ್ಲ. ಹೇ ವಿಧಿನಂದನ, ವಿವಿಧ ಕಾಮನೆಗಳನ್ನು ಬಯಸುವ ಯಾವ ಮನುಷ್ಯರು ದಶಮಿಯ ದಿನಗಳಲ್ಲಿ ದಿಗ್ದೇವತೆಗಳನ್ನು ಭಕ್ತಿಯಿಂದ ಪೂಜಿಸುವರೋ ದಿಗ್ದೇವತೆಗಳು ಅವರ ಅಶೇಷ ಕಾಮನೆಗಳನ್ನು ಪೂರೈಸುವರು. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವುದಿದೆ? ಈ ವ್ರತಾಚರಣೆಯಿಂದ ಮೋಕ್ಷ ಪ್ರಾಪ್ತಿಯೂ ಆಗುವಲ್ಲಿ ಸಂದೇಹವಿಲ್ಲ. ಇಂಥ ವ್ರತಕ್ಕೆ ಸಮಾನವಾದ ಬೇರೊಂದು ವ್ರತವು ಈ ಪೂರ್ವದಲ್ಲಿ ಆಗಿಲ್ಲ ಮತ್ತು ಇನ್ನು ಮುಂದೆ ಆಗುವುದೂ ಇಲ್ಲ. ಇಲ್ಲಿಗೆ ಶ್ರೀ ಸ್ಕಂದ ಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಆಷಾಢದಶಮಿ ವ್ರತ ಕಥನ ಎಂಬ 18ನೆಯ ಅಧ್ಯಾಯವು ಸಮಾಪ್ತವಾಯಿತು.